ನಮಸ್ಕಾರಪ್ಪ ಎಲ್ಲರಿಗೆ. ಇವತ್ತು ರಾಮಾಯಣ ಒಂದು ಮೂವಿ ಟ್ರೇಲರ್ ಲಾಂಚ್ ಮಾಡಿದ್ದಾರೆ. ಸೊ ಈ ಮೂವಿ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು ತಿಳ್ಕೊಳ್ಳೋಣ. ಈ ಮೂವಿ ಬಜೆಟ್ ಎಷ್ಟದ ಮತ್ತು ಈ ಮೂವಿ ಡೈರೆಕ್ಷನ್ ಮಾಡ್ತಿರೋದು ಯಾರು, ಇಲ್ಲಿ ಸ್ಟಾರ್ ಕಾಸ್ಟ್ ಎಷ್ಟು ಯಾವ ರೀತಿ ಅದ ಮತ್ತು ಈ ಪ್ರೊಡ್ಯೂಸರ್ಸ್ ಎಷ್ಟು ಜನ ಅದಾರ, ಪ್ರತಿಯೊಂದು ಈ ವಿಡಿಯೋದಾಗ ತಿಳ್ಕೊಳ್ಳೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಇಂಪರೇಟಿವ್ ಆಗಿರ್ತದೆ. ಯಾರು ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ರಾಮಾಯಣ ಮೂವಿ ಅಂದ್ರೆ ಈ ರಾಮಾಯಣ ಒಂದು ಹಿಸ್ಟಾರಿಕಲ್ ಸ್ಟೋರಿ ಇಟ್ಕೊಂಡು ಮೂವಿಯನ್ನು ಮಾಡಕ್ಕೆ ಹೊಂಟಾರ್ರಿ. ಅಂದ್ರೆ ಎಷ್ಟು ಟೋಟಲಾಗಿ ಈ ಮೂವಿ ಬಜೆಟ್ ಬಂದುಬಿಟ್ಟು 835 ಕೋಟಿ ರೀ. ಅಂದರೆ ಇದು ಈ ನಮ್ಮ ಒಂದು ಇಂಡಿಯನ್ ಮೂವಿಯಲ್ಲೇ ದ ಮೋಸ್ಟ್ ಬಿಗ್ಗೆಸ್ಟ್ ಬಜೆಟ್ ಅಂತ ಹೇಳ್ಬೋದು ನಾ ಈ ಸದ್ಯಕ್ಕೆ. ಮತ್ತು ಈ ಮೂವಿ ಡೈರೆಕ್ಟರ್ ಬಂದುಬಿಟ್ಟು ಈ ನಿತೀಶ್ ತಿವಾರಿ ಅವರು. ಸ್ವಲ್ಪ ಇವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನಿತೀಶ್ ತಿವಾರಿ ಅವರು ಕೆಲವಷ್ಟು ಮೂವಿಗಳು ಹೇಳ್ತೀನಿ ಮತ್ತು ಅವ್ರದ್ದು ಒಂದು ಮೋಸ್ಟ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿರುವಂಥ ಮೂವಿ ಯಾವುದಪ್ಪ ಅಂದ್ರೆ ದಂಗಾಲ. ಅಂದ್ರೆ ಅದ್ರ ಬಗ್ಗೆನೂ ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವರು ಮಾಡಿರುವಂಥ ಕೆಲವಷ್ಟು ಡೈರೆಕ್ಷನ್ ಮೂವಿಗಳೊಳಗೆ ಪಂಗ ಅಂದರೆ ಇದೊಂದು ತೆರೆ ಮೇಲೆ ಕಂಡು ಸೂಪರ್ ಹಿಟ್ ಮೂವಿ ಆಗ್ತದೆ. ತರಲ ಇದು ಕೂಡ, ತುಮ್ಸೆ ನಾ ಹೋ ಪಾಯೇಂಗಾ, ಭೂತನಾಥ ರಿಟರ್ನ್ಸ್, ಚಿಲ್ಲರ್ ಪಾರ್ಟಿ, ಇವರು ಕೆಲವಷ್ಟು ಮೂವಿಗಳು ಹಿಟ್ಟು ಮತ್ತು ಸೂಪರ್ ಹಿಟ್ಗಳನ್ನು ಹೊಂತವ. ಈ ದಂಗಾಲ್ ಅನ್ನೋ ಮೂವಿ 2016ರಲ್ಲಿ ತೆರೆ ಮೇಲೆ ಕಾಣ್ತದೆ. ಮಿನಿಮಮ್ ಏನಿಲ್ಲ ಅಂದರೂ ರಿಯಾಲಿಟಿಕ್ಕಾಗಿ ಇವರು ಅಂದ್ರೆ ಈ ದಂಗಾಲ್ ಅನ್ನೋ ಮೂವಿ ಒಂದು ರಿಯಲ್ ಲೈಫ್ ಸ್ಟೋರಿ ಇಟ್ಕೊಂಡು ಮಾಡಿರ್ತಾರೆ. ಸೊ ಆ ರಿಯಲ್ ಲೈಫ್ ಸ್ಟೋರಿ ಯಾರ್ದಂದ್ರೆ ಮಹಾವೀರ್ ಸಿಂಗ್ ಅಂತಂದು ಒಬ್ಬ ದಂಗಾಲ್ ಅಂದ್ರೆ ಒಬ್ಬ ಕುಸ್ತಿಪಟು ಇರ್ತಾನೆ. ಸೊ ಅವನೊಂದು ಇಟ್ಕೊಂಡು ಈ ಮೂವಿಯನ್ನು ಮಾಡ್ತಾರೆ. ಸುಮಾರು ಕಲೆಕ್ಷನ್ ಎಷ್ಟಾಗಿರ್ಬೋದು ಅಂದ್ರೆ 2,000 ಕೋಟಿ ಕಲೆಕ್ಷನ್. ಯಾವ ಮೂವಿದು ಇಲ್ಲ. 2,000 ಒಂದು ಬಂಡವಾಳ 70 ಕೋಟಿ ಹಾಕಿ 2,000 ಅಮೌಂಟ್ ಇಲ್ಲಿ ಕಲೆಕ್ಷನ್ ಆಗ್ತದೆ. ಈ ಮೂವಿಯ ಸ್ಟಾರ್ ಕಾಸ್ಟ್ ಏನದ ಅಂದ್ರೆ ಅಮೀರ್ ಖಾನ್ ಮತ್ತು ಫಾತಿಮಾ ಸನಾ ಇವೆರಡು ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ಕೊಂಡು ಅವರಿಗೆ 4 ಜನ ಇರ್ತಾರೆ ಮಕ್ಕಳು. 4 ಜನ ಮಕ್ಕಳದ ಒಂದು ಸ್ಟೋರಿ ಮಾಡಿಕೊಂಡು ಮೂವಿ ಮಾಡಿದ್ದಾರೆ. ಈಗ ಡೈರೆಕ್ಟ್ರಾಗಿ ನಿತೀಶ್ ತಿವಾರಿ ಅವರು ಮಾಡ್ತಿರೋದು ಮತ್ತೊಂದು ಸಿನಿಮಾ ಅಂದ್ರೆ ರಾಮಾಯಣ. ಈ ಸಿನಿಮಾದಲ್ಲಿ ಸುಮಾರು ತುಂಬ VFX ಯೂಸ್ ಮಾಡ್ಕೊಂಡು ಮಾಡ್ತಾರಂತ ಗೊತ್ತದ. ಬಟ್ ಇಲ್ಲಿ ಆಗಿರುವಂಥ ಸ್ಟಾರ್ ಕಾಸ್ಟ್ಗಳು ನೋಡಿಬಿಡೋಣ ಅಷ್ಟೇ. ರಾಮನ ಕ್ಯಾರೆಕ್ಟ್ರನ್ನು ರಣಬೀರ್ ಕಪೂರ್ ಅವ್ರು ಮಾಡ್ತಿದ್ದಾರೆ. ಯಶ್ ಅವರು ರಾವಣ ಕ್ಯಾರೆಕ್ಟ್ರ ಮತ್ತು ಸಾಯಿ ಪಲ್ಲವಿ ಸೀತಾ. ಇಲ್ಲಿ ನಾವು ಮೋಸ್ಟ್ವಾಗಿ ನಮ್ಮ ಯಶ್ ಅವ್ರ ಬಗ್ಗೆ ಸ್ವಲ್ಪ ಹೇಳಲೇಬೇಕು. 3 ವರ್ಷ ಆದ ನಂತರ ಮತ್ತೆ ತೆರೆ ಮೇಲೆ ಕಾಣ್ತಿರುವ ಸಿನಿಮಾ ಯಾವುದು ಅಂದರೆ ರಾಮಾಯಣ. ಅವರೇ ಪ್ರೊಡ್ಯೂಸರ್ ಆಗಿ ಮತ್ತು ಆ್ಯಕ್ಟಿಂಗ್ ಆಗಿ ಎಲ್ಲ ಮಾಡ್ತಿರ್ತಾರೆ. ಅವರು ಇಲ್ಲಿ ಕ್ಯಾರೆಕ್ಟರ್ ಯಾವ ರೀತಿ ಬಂದಿದೆ ಅಂತ ನೀವು ನೋಡ್ಕೋಬೋದು. ಒಂದು ಒಳ್ಳೆ ವಿಲ್ಲನ್ಗೆ ಯಾವ ರೀತಿ ತೂಕ ಇರಬೇಕು ಅದಕ್ಕಿಂತ ಜಾಸ್ತಿಯಾಗಿ ಅವ್ರು ಕೊಟ್ಟಿದ್ದಾರೆ ಈ ಒಂದು ಥ್ರಿಲ್ಲರಲ್ಲಿ. ಸೊ ಪ್ರತಿಯೊಬ್ಬರು ಏನಿಲ್ಲ ಮ್ಯಾಕ್ಸಿಮಮ್ ಆಗಿ ಈ ಮೂವಿ ಕೂಡ ಪ್ಯಾನ್ ಇಂಡಿಯಾ ಮೂವಿ ಆದ ಕಾರಣ ಪ್ರತಿಯೊಂದು ಭಾಷೆಯಲ್ಲಿ ಲ್ಯಾಂಗ್ವೇಜ್ದಲ್ಲಿ ಡಬ್ ಆಗ್ತದೆ. ಸೊ ನಾವು ಹೋಗಿ ಕನ್ನಡದಲ್ಲಿ ರಾಮಾಯಣ ಮೂವಿ ನೋಡೋಣ. ಈ ಮೂವಿ ಬರೋದು 2026 ನವಂಬರ್ ತಿಂಗಳಲ್ಲಿ. ನವಂಬರ್ ಅಂತ ಹೆಂಗೆ ಹೇಳ್ತೀವಿ ಅಂದರೆ ದೀಪಾವಳಿ ಯಾವ ಒಂದು ಮಂತ್ನಲ್ಲಿ ಬರ್ತದೆ ನೋಡಿರಿ. ಸೊ ಆ ದೀಪಾವಳಿ ಪ್ರಯುಕ್ತ 2026ರಲ್ಲಿ ಪಾರ್ಟ್ 1 ರಿಲೀಸ್ ಮಾಡ್ತಾರೆ. ಪಾರ್ಟ್ 2 ಏನದ ಅಲ್ಲ ಅದನ್ನು ನವಂಬರ್ ಅಂದರೆ ಅದು 2027 ನವಂಬರ್ ದೀಪಾವಳಿ ಪ್ರಯುಕ್ತನೇ ರಿಲೀಸ್ ಮಾಡ್ತಾರೆ. ದೀಪಾವಳಿ ಪ್ರಯುಕ್ತನೇ ಯಾಕೆ ಇದನ್ನು ರಿಲೀಸ್ ಮಾಡ್ತಿದ್ದಾರೆ ಅಂದರೆ ರಾಮ ಅಸುರರನ್ನು ನಾಶ ಮಾಡಿದ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರದ್ದು ಇದೆ. ಸೊ ದೀಪಾವಳಿ ಪ್ರಯುಕ್ತ ರಾಮಾಯಣ 1 ರಾಮಾಯಣ 2 2026-27ರಂದು ರಿಲೀಸ್ ಮಾಡ್ತಾರೆ. ಟೋಟಲಾಗಿ ಈ ಮೂವಿ ಬಗ್ಗೆ ಹೇಳಬೇಕಂದ್ರೆ VFX ಅಂತೂ ಅಲ್ಟಿಮೇಟಾಗಿ ಉಪಯೋಗ ಮಾಡ್ಕೊಂತಾರೆ. ಕ್ಯಾರೆಕ್ಟರ್ ಅಂತೂ ನೀವು ನೋಡ್ಬೋದು ಪ್ರತಿಯೊಬ್ಬರು ಸೂಟ್ ಆಗಿದ್ದಾವೆ. ಸಾಯಿ ಪಲ್ಲವಿ ಆಗಿರ್ಬೋದು, ರಣಬೀರ್ ಕಪೂರ್ ಆಗಿರ್ಬೋದು, ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಕ್ಯಾರೆಕ್ಟರ್ ಅವ್ರದ್ದಂಥ ಕ್ಯಾರೆಕ್ಟರ್ಗಳು ಅವ್ರಿಗೆ ಒಪ್ಪಿದ್ದಾವೆ. ಸೊ ಪ್ರತಿಯೊಬ್ಬರು ಈ ಮೂವಿಯನ್ನು ನೋಡಲೇಬೇಕು.